ಅದು ಸಿಗುತ್ತಿಲ್ಲ ಅಂತ ಅಲ್ಲುಂಟು ಅಲ್ಲೇ ನೋಡಿ ನನ್ನ ಅಪ್ಪಂದು ಇನ್ನೊಂದು ಟ್ಯಾಲೆಂಟ್. ಅವರು ಇದು ಕೂಡ ಮಾಡ್ತಾರೆ, ಅನ್ನ ಬಸಿಲಿಕ್ಕೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ಇರೋ ಬೆಲ್ಲೈಕನ್ ಕೂಡ ಒತ್ತಿ. ಬೆಲ್ಲೈಕಾನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ವೀಡಿಯೋಗಳ ಅಪ್ಡೇಟ್ ಬರ್ತಾ ಇರ್ತದೆ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಉಂಟು 1 2 3 ಇದನ್ನೀಗ ಕೊಂಡೋಗೋದು. ಈಗ ಅಂತ ಹೇಳಿದರೆ ಬೆಳಿಗ್ಗೆ ಹಾಲು ತಗೊಂಡು ಹೋಗಬೇಕು ಡೈರಿಗೆ. ಗಣಿ ರೈಡ್ ಮಾಡ್ತಾರೆ, ನಾನು ಹಿಂದೆ ಹಾಲು ಇಟ್ಕೊಂಡು ಕೂತ್ಕೊಳ್ಳೋದು. ಹಾಗೆ ಅಂದರೆ 2 ಸಲ ಹೋಗಬೇಕಲ್ಲ, ಅದಕ್ಕೋಸ್ಕರ ಹೇಗೂ ಹಾಲು ಹಾಕಿ ಅಲ್ಲಿಂದಲೇ ಕೊಟ್ಟು ಬರುವ ಅಂತ. ನಾನು ಸ್ವಲ್ಪ ಮುಂದೆ ಬಂದೆ, ಯಾಕಂದರೆ ಇಲ್ಲಿ ನಮ್ಮನೆ ಗೇಟ್ ತೆಗಿಬೇಕು. ಹೊರಗೆ ಹೋಗೋಕ್ಕಿಂತ ಮುಂಚೆ ಗೇಟ್ ತೆಗೆದು ಇವರಿಗೆ ವೆಯ್ಟ್ ಮಾಡ್ತಿದ್ದೇನೆ, ಇನ್ನು ಬರಬೇಕಷ್ಟೇ. ಹಾಲು ತೊಗೊಂಡೋಗ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಯಾವಾಗಲೂ ಇದಕ್ಕಿಂತ ಮುಂಚೆ ಹೋಗ್ತೇವೆ. ನಿನ್ನೆ ವ್ಲಾಗ್ ಮಾಡಲಿಲ್ಲ, ಹಾಗಾಗಿ ಸ್ವಲ್ಪ ಸಮಾಧಾನದಲ್ಲಿದ್ದೇನೆ. ಇಲ್ಲಾಂತಂದರೆ ವ್ಲಾಗ್ ಹೋಗಲಿಕ್ಕೆ ಅಲ್ಲಿ ಸುಮಾರು ಹೊತ್ತು, ನನಗೊಂದು 30 to 40 ಮಿನಿಟ್ಸ್ ತೊಗೊಳ್ತದೆ ಆಯಿತಾ. ಅದು ಸಹ ಹೇಗೆ ಹೋಗೋದು ಅಂತ ಹೇಳಿದರೆ, ನಾನು ನನ್ನ ಇನ್ನೊಂದು ಫೋನಿಂದ ಈ ಫೋನಿಗೆ ಕಾಲ್ ಮಾಡಬೇಕು. ಫೋನ್ ಕಾಲಲ್ಲಿದ್ದರೆ ಒಂದು ಸ್ವಲ್ಪ ಬೇಗ ಹೋಗ್ತದೆ, ಅಂದರೆ 40 ಮಿನಿಟ್ಸಲ್ಲಿರೋದು ಒಂದು 30 ಮಿನಿಟ್ಸಲ್ಲಿ ಹೋಗ್ತದೆ. ಅಷ್ಟು ಹೊತ್ತಲ್ಲಿ ವೆಯ್ಟ್ ಮಾಡಬೇಕು. ಹಾಗೆ ಅಲ್ಲಿ ಲೇಟಾಗಿ ಬಂದರೆ ಇಲ್ಲಿ ವರ್ಕ್ ಲೇಟ್ ಆಗ್ತದೆ ಅಂತ ಹೇಳಿ ಸ್ವಲ್ಪ ಗಡಿಬಿಡಿ ಮಾಡ್ತಿರ್ತೇನೆ. ನಿನ್ನೆ ವ್ಲಾಗ್ ಮಾಡಲಿಲ್ಲ. ನಿನ್ನೆಗೆ ಮದ್ದು ಬಿಡೋದು ಕಂಪ್ಲೀಟ್ ಆಯಿತು, ಮಧ್ಯಾಹ್ನಕ್ಕಾಗೂ ಅವ್ರು ಮಾಡಿ ಹೋದರು. ಹಾಗೆ ಅದು ಕೆಲಸದಲ್ಲಿ ಬಿಸಿ ಇದ್ರಿಂದ ವ್ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ನಾನು ಹೇಳ್ತಿದ್ದೆಲ್ಲ, ಮಳೆಗಾಲದ್ದು 2 ಕಷ್ಟದ ಕೆಲಸ 2 ಬಾಕಿ ಉಂಟು. ಗೊಬ್ಬರ ಹಾಕೋದು ಬಾಕಿ ಉಂಟು ಅಂತೇಳಿ, ಅದು ಸಹ ಕಂಪ್ಲೀಟ್ ಆಯಿತು. ಮದ್ದು ಬಿಡೋದು ಸಹ ಆಯಿತು. ಇನ್ನೂ 1 ತಿಂಗಳಾದಮೇಲೆ 2ನೇ ಕೊಯ್ಲಿದ್ದು ಮದ್ದು ಬಿಡಲಿಕ್ಕೆ ಬರ್ಬೋದು. ಅದು ಯಾವಾಗ ಬರ್ತಾರೆ ಅಂತ ನೋಡಬೇಕಷ್ಟೇ. ಹಾಗೆ ಚಿಂಕಿ ಕಾಯ್ತಿದ್ದೇನೆ. ಅವಳು ಮಂಗಂತೂ ಹಲಸಿನ ಹಣ್ಣು ಕೊಚ್ಚುದು ಅಂತ ಅಂದ್ಕೊಂಡಿದ್ದಾಳೆ ಈ ಸೌಂಡಿಗೆ. ಏನು ಗೊತ್ತುಂಟಾ, ನಾವು ಚಿಕ್ಕ ಇರುವಾಗ ಶಾಲೆಗೆ ಹೋಗುವಾಗ ಈ ಹಣ್ಣು ತಿಂತಿದ್ವಿ. ಈಗ ಗಣ್ಣಿಗೆ ಸಹ ಅಭ್ಯಾಸ ಮಾಡಿದ್ದೇನೆ. ನಾನು ಮತ್ತೆ ಗಣ್ಣಿ ತೋಟಕ್ಕೆ ಬಂದಿದ್ದೇವೆ. ಇವತ್ತು ನಮಗೊಂದು ಅಪ್ಪ ವರ್ಕ್ ಕೊಟ್ಟಿದ್ದಾರೆ. ಏನಂದರೆ, ಒಂದು ತೋಟದಲ್ಲಿ ಮುಂಚೆ ಅಡಿಕೆ ಗಿಡ ನೆಟ್ಟದೆಲ್ಲ ಕೆಲವೆಲ್ಲ ಸುತ್ತಿದೆ. ಹಾಗೆ ಅಪ್ಪ ಸಲಿ ಹೊಸ ಗಿಡ ನೆಡ್ತಾರೆ. ಅದಕ್ಕೆ ನಾವು ಇದನ್ನು ಗುಂಡಿಯೆಲ್ಲ ಕ್ಲೀನ್ ಮಾಡಬೇಕು, ಎಲ್ಲೆಲ್ಲಿ ಅಂತ. ಇನ್ನು ಗುಂಡಿ ಹುಡುಕಬೇಕು ಎಲ್ಲಿ ಉಂಟು ಅಂತ. ನನಗೇನೆ ಗೊತ್ತಿಲ್ಲ, ಎಲ್ಲ ಸಹ ಹುಲ್ಲು ಹುಲ್ಲಾಗಿದೆ. ಹಾಗಾಗಿ ಈಗ ಗುಂಡಿಯನ್ನು ಹುಡುಕಿ ಅಲ್ಲಲ್ಲಿ ಗುಂಡಿ ಕ್ಲೀನ್ ಮಾಡಬೇಕು. ಅಂದರೆ ಮುಂಚೆ ಮಾಡಿದ ಗುಂಡಿ ಉಂಟು, ಅದಕ್ಕೆ ಹುಲ್ಲು ಸುತ್ತ ಬಂದಿದೆ. ಒಂದೊಂದು ಗುಂಡಿ ಹುಡುಕಬೇಕಷ್ಟೇ. ನೀನು ಸಹ ತಿನ್ನೋಡು. ತಿನ್ನಬಾರ್ದಲ್ಲ ತಂಬ ಸಿಗುತ್ತಿಲ್ಲ ಅಂತ ಅಲ್ಲುಂಟು ಅಲ್ಲೊಂದು. ಸೇಮ್ ಇದು ಪುನರ್ ಪುಳಿಯದೇ ರುಚಿ ಬರ್ತದೆ. ಮೊನ್ನೆ ಬಂದ ಮಳೆಗೆ ನೀರು ಇಷ್ಟ ಇದೆ. ನಾವು ಬೇಸಿಗೆಗಾಲದಲ್ಲಿ ಕಟ್ಟ ಕಟ್ತೇವೆ, ಅಲ್ಲಿ ಅಂದರೆ ಇಲ್ಲಿಂದ ಬರ್ತದೆ. ಈಗ ಇಲ್ಲಿ ಕಟ್ಟ ಎಲ್ಲ ನಾವು ಬಿಡಿಸಿದ್ದೇವೆ. ಹಾಗೆ
ಫುಲ್ ಚಿಲ್ಡ್ ಉಂಟು ನೀರು ಇವತ್ತು. ಅಲ್ಲಿ ಸ್ವಲ್ಪ ಡೀಪ್ ಉಂಟು ಜಾಸ್ತಿ, ಸ್ನಾನ ಮಾಡ್ಬೋದು ಅಲ್ಲಿ ಬನ್ನಿ. ಎಲ್ಲರೂ ಸಂಘದವರು ಒಟ್ಟಿಗೆ ಇದ್ದಾರೆ, ಹಾಗೆ ವಿಡಿಯೋ ಮಾಡುವ ಅಂತ ಅನಿಸಿತು. ಎಲ್ಲರೂ ಕೇಳ್ತೀರಲ್ಲ ಎಷ್ಟು ಬೇಕು ಉಂಟು ಅಂತ. ಇಷ್ಟೇ ಇರೋದು ನಮ್ಮ ಮನೆಯಲ್ಲಿ. ಇವಳು ತಪ್ಪಿ, ರಿಂಕಿ, ಮತ್ತು ನನ್ನ ಶಂಭು, ನಂದಿ ಓಡಿದ, ಶಂಭು ಓಡಿದ, ಜೂನಿ, ಅದು ಡಿಂಗ, ಅವನು ಕೂತ್ಕೊಳ್ಳೋದೇ ಇಲ್ಲ. ಇವತ್ತೇನೋ ಕೂತಿದ್ದ ಫೋಟೋಕ್ಕೆ. ನೋಡಿ ನನ್ನ ಅಪ್ಪಂದು ಇನ್ನೊಂದು ಟ್ಯಾಲೆಂಟ್. ಅವರು ಇದು ಕೂಡ ಮಾಡ್ತಾರೆ, ಅನ್ನ ಬಸಿಲಿಕ್ಕೆ ಮೇಲೆ ಇರ್ತಾರಲ್ಲ ಅದನ್ನು ಮಾಡಿದ್ದೀರಿ ಇವತ್ತು. ನಿನ್ನೆ ಬಳ್ಳಿ ತಂದು ಕ್ಲೀನ್ ಎಲ್ಲ ಮಾಡಿ ಅದನ್ನು ಕೀಸಿ ಚಂದ ಬಿಳಿ ಬಿಳಿ ಮಾಡಿ ಇವತ್ತು ಹೊಸತೊಂದು. ನಾವು ಇದಕ್ಕೆ ಪಡ್ಲಿ ಅಂತ ಹೇಳ್ತೇವೆ, ನೀವೆಂತ ಹೇಳ್ತೀರಿ ಅಂತ ಕಮೆಂಟಲ್ಲಿ ಹೇಳಿ. ಸ್ವಲ್ಪ ಮಾಡ್ತಿದ್ದಾರೆ, ನಾವು ಹುಲ್ಲಿಗೆ ಹೋಗಿ ಬರೋಷ್ಟರಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಪೂರ್ತಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ.